ನಮಸ್ಕಾರ ಎಲ್ರಿಗೂ. ನಾನು ಮೊನ್ನೆ ಹೋಳಿಗೆ ವಿಡಿಯೋ ಹಾಕಿದ್ದೆ. ಅದೇ ಹೋಳಿಗೆದು ಕಟ್ಟಿಂದ ಇವಾಗ ಆಂಬೂರು ಹೆಂಗೆ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮಾಡುವ ಪದಾರ್ಥಗಳಂದರೆ ಒಂದು ಆನಿಯನ್ ತಗೊಳ್ಳಿ, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ, ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ನಾವು ಹೋಳಿಗೆ ಮಾಡಿದ್ವಾಗ ಕಟ್ಟನ್ನು ತೆಗೆದುಕೊಂಡಿದ್ವಿ. ಸೊ ಅದೇ ಕಟ್ಟನ್ನು ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಕೊಬ್ಬರಿ ಏನು ಮಾಡಿದ್ದೀನಿ ಅಂದರೆ ನಾನು ಇದಕ್ಕೆ ರೋಸ್ಟ್ ಮಾಡಿದ್ದೀನಿ. ಇಲ್ಲ ನೀವು ಕಟ್ ಮಾಡಿಲ್ಲ ಅಂದರೆ ಅದೇ ಕೊಬ್ಬರಿ ಗುಂಡನ್ನು ಕೂಡ ಗ್ಯಾಸ್ ಮೇಲೆ ನೀವು ಅದಕ್ಕೆ ರೋಸ್ಟ್ ಸುಡ್ಬೋದು. ಸುಟ್ಟಾದಮೇಲೆ ಚೆನ್ನಾಗಿ ಅದಕ್ಕೆ ಒಂದು ಬ್ರೌನ್ ಕಲರ್ ಆಗೋವರೆಗೂ ಸುಟ್ಟಾದಮೇಲೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಉಳ್ಳಾಗಡ್ಡಿ ಗ್ಯಾಸ್ ಮೇಲೆ ಕಟ್ ಮಾಡೋದರದ್ದೇ ಉಳ್ಳಾಗಡ್ಡಿ ಇಟ್ಟಿದ್ದೀನಿ. ಅದಕ್ಕೆ ನಾವು ಸುಡ್ತಿದ್ದೀನಿ. ಇದಕ್ಕೆ ಒಲೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅದರ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಹಾಕಿದರೆ ಒಂದು ಫ್ಲೇವರ್ ಬೇರೆ ಬರುತ್ತೆ ಆಂಬೂರಲ್ಲಿ. ನಾರ್ಮಲಾಗಿ ಕಟ್ ಮಾಡಿ ಹಾಕೋದು ಸಹಜ, ಬಟ್ ಈ ಥರ ಮಾಡಿ ಹಾಕಿದರೆ ಅದೊಂದು ಫ್ಲೇವರ್ ಬೇರೆ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಒಲೆ ಮೇಲೆ ಎಲ್ಲ ಕಡೆ ಫುಲ್ ರೌಂಡನ್ನು ತಿರುಗಿಸ್ಬಿಟ್ಟು ಸುಡ್ತೀನಿ. ಸುಟ್ಟಾದಮೇಲೆ ಇವೆಲ್ಲ ಶುಂಠಿ ಬೆಳ್ಳುಳ್ಳಿ ಆನಿಯನ್ ಮತ್ತು ಕೊಬ್ಬರಿ ಎಲ್ಲವನ್ನು ನಾನು ಅದಕ್ಕೆ ಕುಟ್ಕೋತಾ ಇದ್ದೀನಿ. ಕುಟ್ಕೊಂಡು ಇದಕ್ಕೆ ಬಾರೀಕವಾಗಿ ಕುಟ್ಟಬೇಕು. ಮಿಕ್ಸಿಯಲ್ಲಿ ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ನಾನು ಒಳ್ಳೆಲೆ ಕುಟ್ತಾಯಿದ್ದೀನಿ. ನೋಡಿ, ಈ ಥರ ಇದು ಕೊಬ್ಬರಿಯನ್ನು ಕುಟ್ಟಿದ್ರೆ ಈ ಥರ ಸ್ವಲ್ಪ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟಿದ್ರೆ ಚೆನ್ನಾಗಾಗುತ್ತೆ ಆಂಬೂರು. ಇದೇ ಥರ ಕುಟ್ಬಿಟ್ಟು ಎಲ್ಲ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೇ ಥರ ಕುಟ್ತೀನಿ. ಕುಟ್ಟಾದಮೇಲೆ ಇದಕ್ಕೆ ನಾನು ಒಗ್ಗರಣೆಗೋಸ್ಕರ ಯೂಸ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ಯಾವ ಊರದಿಂದ ನೋಡ್ತಾ ಇದ್ದೀರಾ ಅಂತ. ಸರಿ, ನಮ್ಮ ಕಡೆದು ಹಬ್ಬ ಬಂತು ಅಂದರೆ ಜೋರು. ಹಬ್ಬ ದೊಡ್ಡ ಹಬ್ಬ ಯಾವುದಾದ್ರೂ ಇದ್ದರೆ ಮನೆಗೆ ಹೋಳಿಗೆ ಮಾಡೋದು ಜೋರು. ಸೊ ಹೋಳಿಗೆ ಅಂತ ಇದು ನಮ್ಮ ಕಡೆ ಒಂದು ಟ್ರೆಡಿಷನ್ ಫುಡ್. ಸ್ವೀಟಲ್ಲಿ ಮಾಡೋದು ಜಾಸ್ತಿ ಇದು ಹೋಳಿಗೆ ಆಂಬೂರ. ಇದ್ರ ಜೊತೆ ನಾವು ಮಾವಿನ ರಸ ಕೂಡ ತಿನ್ಬೋದು ಹೋಳಿಗೆ ಜೊತೆ, ಇಲ್ಲ ಹಾಲು ಜೊತೆನೂ ತಿನ್ಬೋದು, ಇಲ್ಲ ತುಪ್ಪ ಹಾಕಿ ತಿಂದಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ. ಇಲ್ಲಿ ಬನ್ನಿ, ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಒಂದು ಬಾಣಗೆಯಲ್ಲಿ ನಾವು ಒಂದು 3 to 4 ಟೇಬಲ್ ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ ನಂತರ ಕುಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇರುತ್ತಲ್ವ, ಅದು ಎಣ್ಣೆಗೆ ಹಾಕಿಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ 1-3. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಆಗಿದ್ಮೇಲೆ ಇದು ಉಳ್ಳಾಗಡ್ಡಿ ನಾವು ಏನು ಸುಟ್ಕೊಂಡು ಕೊಟ್ಟಿದ್ದಿರುತ್ತಲ್ವ, ಅದನ್ನು ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಕುಟ್ಟಿದ ಕೊಬ್ಬರಿ ಒಣ ಕೊಬ್ಬರಿ ನಾವು ಏನು ಕೊಟ್ಟು ಇಟ್ಕೊಂಡಿದ್ದಲ್ವ, ಅದನ್ನು ಇದಕ್ಕೆ ಸೇರಿಸ್ಬಿಡ್ತೀನಿ. ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಆದಮೇಲೆ ಸ್ವಲ್ಪ ಕೊಬ್ಬರಿಯಿಂದ ಸ್ವಲ್ಪ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟಾದಮೇಲೆ ನಾನಿಲ್ಲಿ ಹುಣಸಿನ ಹುಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟು ಹುಣಸಿನ ಹುಳಿ ಹಾಕಲೇಬೇಕು. ಹುಣಸಿನ ಹುಳಿ ಹಾಕಲಿಲ್ಲ ಅಂದರೆ ಇದು ಏನು ಆಂಬೂರು ಅಂತೀವಲ್ಲ, ಅದು ಚೆನ್ನಾಗಿರೋಲ್ಲ. ಸೊ ಹುಣಸಿನ ಹುಳಿ ಹಾಕಿದ್ಮೇಲೆ ಅದೇ ಹುಣಸಿನ ಹುಳಿಯಲ್ಲಿ ನಾವು ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು, ಮತ್ತು ನನ್ನ ಮನೆಯಲ್ಲೇ ಜೀರಾ ಪೌಡರು ಮತ್ತು ಧನಿಯಾ ಪೌಡರ್ ಮಾಡ್ಕೊಳ್ತೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಾದ್ಮೇಲೆ ಅದಕ್ಕೆ ಒಂದು ಕುದಿ ಬರಬೇಕು. ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಕುದಿ ಬಂದಮೇಲೆ ನಾವು ಸಪ್ರೇಟಾಗಿ ತೆಗೆದಿರೋ ಕಟ್ಟಿರುತ್ತಲ್ಲ, ಆ ಕಟ್ಟನ್ನು ಆ ಹುಳಿಗೆ ಹಾಕ್ತೀನಿ. ಕಟ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಚೆಂದ ಬಾಯ್ಲ್ ಮಾಡಬೇಕು. ಅದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟು ಚೆನ್ನಾಗಿ ಇದು ಟೇಸ್ಟ್ ಬರುತ್ತೆ. ಇದಕ್ಕೆ ಮೇನ್ ಏನಂದರೆ ಹುಳಿ ಅದಕ್ಕೆ ಪ್ರಾಪರ್ ಇರಬೇಕು. ಹುಳಿ, ಖಾರ, ಉಪ್ಪು. ಅದಾದಮೇಲೆ ಹೋಳಿಗೆ ಹೂರಣ ಇರ್ತಲ್ವ, ಅದು ಸ್ವಲ್ಪ ಅದಕ್ಕೆ ಹೋಳಿಗೆ ಹೂರಣ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಆದಮೇಲೆ ಎಟ್ ಲಾಸ್ಟ್ ಚೆನ್ನಾಗಿ ಸ್ಮೆಲ್ ಬರ್ತಾ